ನೀನ್ ಎಲ್ಲಿ ನೋಡ್ಕೊಂಡ ಅದೇ ಮದ್ವೆ ಮನೇಲಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಮರ್ದೊಟ್ಲು ಶಾಸ್ತ್ರದ ವ್ಲಾಗ್ ಆಗಿರುತ್ತೆ. ನಮ್ಮ ಹಳ್ಳಿ ಕಡೆ ಮರ್ದೊಟ್ಲು ಬಂದಾಗ ಹೇಗೆಲ್ಲ ಶಾಸ್ತ್ರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ಪೂರ್ತಿ ತೋರಿಸಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇನ್ನು ಮರ್ದೊಟ್ಲು ಶಾಸ್ತ್ರ ಅಂತ ಅಂದರೆ ಏನಾದ್ರು ಸ್ವೀಟ್ ಮಾಡಬೇಕಲ್ವಾ, ಸೊ ಅದಕ್ಕೋಸ್ಕರನೇ ನಮ್ಮಮ್ಮ ಪದ್ರಪುರಿ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಅದನ್ನು ಮಾಡ್ತಾಯಿದ್ರು. ಫುಲ್ ಎಕ್ಸೈಟ್ಮೆಂಟಲ್ಲಿ ಮಾಡಿದ್ರು. ಬಟ್ ಅದು ಲಾಸ್ಟಿಗೂ ಕರೆಕ್ಟಾಗಿ ಪದ್ರ ಪುರಿ ಥರ ಬರಲಿಲ್ಲ. ಮಾಮೂಲಿ ಪುರಿ, ಸಕ್ಕರೆ ಪುರಿ ಇರುತ್ತಲ್ಲ ಆ ಥರ ಬಂತು. ಡವ್ ಮಾಡ್ತಾಳೆ, ಡವ್ವು ಒಂದೊಂದು ರತ್ನ. ಅಲ್ಲ ಇಲ್ಲಿ ಹೊಡ್ದ ಅಂತ ಇವನು ನಿಮ್ಗೂ ಹೊಡೆದ್ಲಾ? ಅವನು ಬೈತಾಳ. ಅವ್ರ ಮನೆಗೆ ಹೋಗೋದ್ ಬೇಡ ಬಾ. ಬಾ ನಿಂಗೆ ಬೂವ ಕೊಡ್ತೀನಿ ಬಾ. ಅಲ್ಲೈತೆ ಕೊಡ್ತೀನಿ ತಡಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಮನೇಲಿ ವಡೆನೂ ಮಾಡ್ತಾಯಿದ್ರು. ಕಡಲೆಬೇಳೆ ವಡೆ ಅನಿಸುತ್ತೆ. ಇನ್ನು ಅದ್ರ ನೆಕ್ಸ್ಟು ಇದು ಕಾಳು ಗೊಜ್ಜು, ತೊಗರಿ ಕಾಳ್ದು ಅನಿಸುತ್ತೆ. ತೊಗರಿ ಕಾಳು ಗೊಜ್ಜು, ವಡೆ, ನೆಕ್ಸ್ಟು ಮುದ್ದೆ, ಇನ್ನು ರೈಸು, ಹಾಗೆ ಇಷ್ಟಿದ ಬೇಳೆ ಸಾಂಬಾರು ಸಹ ಮಾಡಿದೆ. ನೋಡಿ, ಪ್ಲೈನ್ ಇದ್ಕಿದ ಬೇಳೆ ಸಾಂಬಾರು, ಅದಕ್ಕೆ ತರಕಾರಿ ಏನೂ ಹಾಕಿರಲಿಲ್ಲ. ಹಾಗೆ ಇದ್ಕಿದ ಬೇಳೆ ಸಾಂಬಾರು ಸಹ ಮಾಡಿದರು. ಅವ್ರಿಗೆ ಗೊತ್ತೇ ಇಲ್ಲ ಬಂದಿರೋದು. ಫೋನ್ ಮಾಡಿಲ್ಲ. ನಾನು ಅಂದೆ ಇವ್ರು ಹೇಳಿರಲ್ಲ ಅಂತ. ಅದೇ ನಿನ್ನೆ ಹೆಂಗೋ ಭಾನುವಾರ ಸಂಜೆ ಬರಕ್ಕೆ ಮೋಕ್ಷಿ ಅವ್ರ ಅಕ್ಕನ ಜೊತೆ ಜಗಳ ಆಡ್ತಾ ಹೊತ್ತು ಸಾಕಾಗಿ ಮಲ್ಕೊಂಡಿದ್ದ. ಅವನು ಊರಿಗೆ ಹೋದ್ರೆ ಅಂತೂ ಸೀರಿಯಲ್ಲೇ ಮಲ್ಕೊಳ್ಳೋದು. ಓಲಿ ಬಂಗಾರಿ, ಚಿಕ್ಕಳಪಲ್ಲಿ ನೀವು ಇಷ್ಟೊತ್ನಲ್ಲಿ ಕಣ್ಣು ಬಿಡ್ದಂಗೆ ಮಲ್ಕತಾನೆ. ರಾತ್ರಿ ಹೊತ್ತು 4:15 ಆದ್ರೂ ಮಲ್ಕೊಳ್ಳಲ್ಲ ಅವನು ಅಂಟ. ಇನ್ನು ನಮ್ಮ ದೊಡ್ಡಮ್ಮ, ದೊಡ್ಡಪ್ಪ ಮತ್ತು ನಮ್ಮ ಮಾಮನ ಮಗಳು ಎಲ್ಲರೂ ಬಂದಿದ್ದರು. ಅವ್ರಿಗೆ ನಾವು ಬಂದಿರೋದೇ ಗೊತ್ತಿರಲಿಲ್ಲ. ಲಾಸ್ಟ್ ಮಿನಿಟಲ್ಲಿ ಬಂದರು ಪಾಪ ಅವರು. ನಾವು ಇನ್ನೇನು ಹೊರಡ್ತಿದ್ವಿ ಆವಾಗ ಬಂದರು. ಇವಾಗ ನೋಡಿ ತೊಟ್ಲು ಶಾಸ್ತ್ರನೂ ಮಾಡ್ತಾಯಿದ್ದೀನಿ. ನಾಳೆ ಮೆಣಸು ಇಟ್ಕೊಂಡ್ರಿ. ಇವತ್ತು ಚಕ್ರ ಶಾಸ್ತ್ರ ಅರ್ಶೇವ್ ಮಾಡಿದ್ರು. ನಾನು ಯಾವ ಮೆಂಟ ಶಾಸ್ತ್ರಕ್ಕೂ ಬರಕಲ್ಲ. ತೋಟ ಬರ್ತಿದ್ದೀನಿ ನೋಡು. ನಾವು ಅಚ್ಚುಕಟ್ಟಾಗಿ ಉಣ್ಣೆ ಎತ್ತಿರಿ ಕಡಿದೀವಿ. ದನಕ್ಕೆ ದನ ಮೇಸಕ್ಕ ತೀರ ಬಿತ್ತಲ್ಲ ಹೋಗಿ ಕೂತಿದ್ದೀವಿ. ಅಲ್ಲೇ ಬಿದ್ದಲ್ಲವ ಇತ್ತ ಬಾ ಅತ್ತೆ ವಾತ್ರ ಕೆಟ್ಟಕ್ಕೆ ಬಂದ್ರು. ಮೂರ್ ಸರಿ ಊದು ಹಾಕು. ಮಗ ಮೆಣಸಿಕರಿ ಅಲ್ಲ ಈ ಕಡೆ ಮಗ್ಳಲ್ಲಿರೋ ಮಗ ಇರ್ತಾರೆ. ಯಾರು ಕೊಟ್ಟಿದ್ರು ಮಗ ಮೆಣಸು ಸೈಡ್ಗೆ ಹತ್ರ ಮಲ್ಲ ತೋರಿಸಿ ಕಣ್ಣಿಗೆ ಆಗ್ತದೆ ಅಂತ. ಈಗ ಆ ಕಡೆ ಹಾಕ್ತಾರೆ ಈಗ
ಮಗ ತಗೊಂಡ್ ಹಾಕೋ ತೊಟ್ಟಿಗೆ ಸೈಡಿಗೆ ಅಳ್ಬಿಟ್ಟ ಬಟ್ಟೆ ಅಕ್ಕನು ಕರ್ಸಿ ಬಿಟ್ಟನ ಕಣ ಹೋಗ ದಿವಸ ಹಾಕ್ಬೇಕು ಮಗನಿಗೆ ಮಗಿನ ತಾನೇ ಉಯ್ಯೋದು ಮಗ ಮನೆಗಿಟ್ಟು ಉಯ್ಯೋದು ಅಷ್ಟೇಯೋ ಋಷಿಕಾ ದೊಡ್ಡಮ್ಮ ನಿನ್ ತೊಟ್ಲಿಗೆ ಹಾಕಿದೆ ಯಾರನ್ನ ನೀನ್ ತೊಟ್ಲಿಗೆ ಹಾಕ್ತಾರಂತ ಬೈಯನ್ ದೊಡ್ಡಮ್ಮ ಹಾಕ್ಯಾಳ ಅನ್ಬೇಕು ನೀನ್ ತೊಟ್ಲಿಗೆ ಹಾಕ್ತಾನೆ ಯಾವನ ಹಾಕ್ತಾ ಹೋಗತ್ತಾರಲ್ಲ ದೊಡ್ಡವಾಗ ಇದಕ್ಕೆ ನನ್ನದು ಒಳ್ಳೆ ಬುದ್ಧಿ ಕಲಿ ಆಯ್ತಾ ಮಕ್ಕಳಿಗೆ ಯಾರು ಹಾಕಿದ್ರೆ ನಾನು ದೊಡ್ಡಮ್ಮ ಅಕ್ಕಿ ಬುದ್ಧಿ ಕಲ್ತಿದ್ದೀನಿ ಏನು ಅದ ನಿನ್ನ ಬೈದಾರೆ ಈಗ ಸೊಳ್ಳಪುರದಲ್ಲಿ ಊಟ ಬದ್ನೆಲ್ಲ ಇದ್ರಿ ಮಾನೆ ಹೋಯ್ತಾವಳೆ ಅವನು ಹೋಯ್ತಾವಳೆ ಅಂದಾಗ ಎಲ್ಲಿ ಯಾವ ಹೋದಾಳೆ ಅಂದ್ರೆ ಋಷಿಕಾ ಇಲ್ಲಿ ನಾನಂದ್ರೆ ಬಜ್ಜಾಯ್ತ ತಾರಲ್ಲಿ ಮಗ ನೆಡ್ತಲ್ವ ಅದು ತೋರ್ಸಿದ್ರದ್ದು ಏನಾಗಿತ್ತು ಅಲ್ಲ ಮಾಡಿದ್ ಬರೀ ಇಲ್ಲಿಗೆ ಆಗ್ತಂದ್ರಿ ಒಂದ್ ಹೆಸರು ಅದಂಟಿ ಕೊಟ್ರು ಅಲ್ಲಿ ಹೇಳಿರಲಿಲ್ಲ ಇಟ್ಟಕ್ಕೆ ಬಂದದ್ದು ಯಾವಾಗ ಕೆಂಪು ಕೊಟ್ಟಲ್ಲ ಸ್ವಲ್ಪ ಇವು ಮಾಮೂಲಿ ಹಂಗ್ ಮಾಡ್ತಾರಲ್ಲ ಅವಲ್ ಬರುತ್ತೆ ಏ ಅವಲ್ಲ ಅವ್ರ ಅಲ್ಲಿ ಕಾರಕ್ಲಕ್ಕಂತ ಈ ತರ ಅಲ್ಲ ಅಲ್ವಾ ಮನೆಯಲ್ಲಿ ಅಲ್ಲ ನೋಡು ನೀರುಗಳು ಅವಲ್ಲ ಅವಲ್ಲ ಮೇಲೆ ಹಾಕೊಳಕ ಹಾಕಲ್ಲ ಅವಲ್ಲ ಈಗ ಆಯ್ತಾ ಏ ಅಡಿಕೆ ಕೊಡು ಎಲೆ ಕೊಡಬಾರ್ದು ಆಯ್ತು ಇವನೇ ಕೊಟ್ರೆ ಅಂತ ಬಾರ ಮಕ್ಷಿ ಇಲ್ಲ ಇಲ್ಲ ಆಚೆಗೆ ಹೋದ್ಮೇಲೆ ಅಲ್ವಾ ನಮ್ದು ನೈಟಿ ಬಿಡತ್ತೆ ನೀನು ಇವ್ ಕಳಿಸ್ಬೇಕು ಅಂತ ಗೊತ್ತಿಲ್ವೇನತ್ತೆ ನಿಂಗೆ ಅಂಗಸಿಗೆ ಬಂದು ಇವ್ರು ಅಲ್ಲ ಒಂಟು ಓಡಾಡ್ತಾರೆ ಅನ್ಬಿಟ್ಟು ಬಿಚ್ಚ ಹಾಕ್ಬಿಟ್ಟು ನೋಡಿದ್ರು ಬ್ಲೌಸ್ ಅಲ್ಲಿ ಬಾತ್ರು ರಾಕೆ ಕೇಳುವತ್ತಡ ಇತ್ತು ಇನ್ನೇನು ಒಂಟಾಗಾರ ದವಾಖಾನೆ ಹೋಗ್ತಾರೆ ಅಂತ ಬಂದ ಹಿಂಗ್ ಮಲ್ಲೆ ಏನೋ ಗೊತ್ತಿಲ್ಲ ಲೇಟ್ ಐತಿ ಅಂತ ಬೈಕ್ ಸೈಡ್ ದಿವ್ಸಕ್ಕೂ ಅವನ್ಗೆ ಹಂಗೆ ಬೇಡ ಬರ ಚಿನಿ ಅವು ಕತ್ತ ಹತ್ರ ಕೈ ಇಟ್ಕೋಬೇಕು ಹಂಗೆ ಜೀವು ಅನು ನವೀನ ಫೋನ್ ಮಾಡು ಎಲ್ಲ ನೋಡು ನೋಡು ಅವನ ಹಬ್ಬನೇ ಕಳ್ಸಿರಿ ಸಾಕಾ ಓಲಿ ಬಿಡು
ಬೈಕ್ ತಕ್ಕ ನೀವು ಹಂಗ್ ಹೋಗಿ ಹಂಗ್ ಹೋಗಿ ಬಿದ್ದಿದಾಗ ಹಂಗಾಗಿ ಬರ್ಬೋದು ಯಾಕೆ ಅಳ್ತಾವಳೆ ನಮ್ಮೂರೆಲ್ಲ ಚಂದ ಅವಳಿಗೆ ನಮ್ಮೂರ್ ಯಾಂತೆ ಫ್ರೆಂಡ್ ಹೆಂಗ್ ಬರೋದ್ ಗೊತ್ತಾ ಬಾರವ ಯಾಕೆ ಹೊಳ್ತೀಯ ನೀನು ಫೋನ್ ಮಾಡಿಲ್ಲ ನನ್ನ ಫೋನ್ ಬಿಸಿ ಚಿನಿ ನವೀನ ಮಮ್ಮಂಗೆ ಫೋನ್ ಮಾಡುವ ಅದ್ರಲ್ಲಿ ನವೀನ ಮಮ್ಮಂಗೆ ಮಾಡುವ ಚಿನಿ ಏ ಚಿನ್ನಿ ಮಾಡ್ತೀನಿ ನಿಮ್ಮ ಫೋನಲ್ಲೇ ಮಾಡಿ ನವೀನಂಗೆ ಅವ್ನು ತೊಟ್ಲಲ್ಲಿ ಒರೆಸ್ತೀವಿ ಅಂತ ಓಡೋದ್ ನಾವು ತೊಟ್ಲ ಅವನ್ ಪಾಪ ಫಸ್ಟ್ನೇ ದಿನ ಓದ್ಕೊ ಬಂದ ನಕ್ಕನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತೇನು ಕೊಡಿಲ್ಲ ನಾನು ಹೇಳ್ತೀನಿ ಹಲೋ ನವಿ ಅನಕ್ಕನ್ನ ಕೆಳ್ಳು ದೇವಸ್ಥಾನ ಕರ್ಕೊಂಡು ಹೋಗಿ ಬರುವಂತೆ ಬಾರೋ ಬೈಕಲ್ಲಿ ತಗ ತಳತೀನಿ ನಿಕತ ಓ ನಿಯಾರಿಕಾ ಸಮಾಧಾನ ಮಾಡುದೀನಿ ಹಾ ಮಾಡಿದೀನಿ ಬತ್ತಾನಂತ ನೋಡ ನೀನು ಓಡೋದೂಲ ಪಳದೂಲ ಹೋಯ್ತಿರ್ತೀನಿ ಅವಳು ಕತ್ತಯ್ಯ ಅವ್ಳು ಬೆಂಗ್ಳೂರ್ಗೆ ಕತ್ತ ನೋಡವಲ್ಲಿ ಅಕ್ಕಂಗೆ ಸುಮ್ಮನೆ ಕಣ್ಣೂರ್ ಸಗೋಚಿನಿ ಬಂದ ಕೊಡಲ್ಲ ಹೋಗ್ ಏನಿಲ್ಲ ನಿಹಾರಿಕಂಗೆ ನೀವು ಅಲ್ಲಿಂದ ಇಲ್ಲಿ ಅಲ್ಲ ಮುರ್ದೊಟ್ಲಲ್ಲಿ ಬಂದಿದ್ದು ಹ್ಞೂ ನೀವು ಮಾಡಬೇಕಾಗಿತ್ತು ಏ ನವಿ ಹಿಂಗೋಗಿ ಆರೋಡಿಗೆ ಬಾ ಅನು ಪಾಪ ಮುಕ್ಕು ಕೊಚ್ಕೊಂಡು ಹೋಗಿ ಪಪ್ಪಿ ಕೊಡುವ ಅಕ್ಕ ಹೋಯ್ತವಳೆ ನೀನು ಪಪ್ಪಿ ಕೊಡುವ ಅಕ್ಕಂಗೆ ಮಕ್ಷಿ ಪಪ್ಪಿ ಕೊಡು ಅಕ್ಕ ಹೋಯ್ತವಳೆ ಪಾಪ ಬಾಯಿ ಗಲೀಜಾಯ್ತಂತೆ ಮತ್ತೆ ಹ್ಞೂ ಆಯ್ತು ಬನ್ನಿ ಮರ್ದೊಟ್ಲಿಗೆ ಬಂದು ವಾಪಸ್ ಹೋಗ್ಬೇಕಾದ್ರೆ ಈ ಥರ ಊರೊಳಗಡೆ ದೇವಸ್ಥಾನ ಇರುತ್ತಲ್ಲ ಅದು ಎಲ್ಲ ದೇವಸ್ಥಾನಕ್ಕೂ ಹೋಗಿ ಹಿಡ್ಗಾಯಿ ಹೊಡ್ಕೊಂಡು ಹೋಗಬೇಕು. ಅದು ಫಸ್ಟು ಸ್ವಲ್ಪ ದೂರ ಇತ್ತು, ಅದಕ್ಕೆ ಬೈಕಲ್ಲಿ ಕಳಿಸಿದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ. ಇನ್ನು ಈ ದೇವಸ್ಥಾನ ಅಂತೂ ನಿಮಗೆ ಗೊತ್ತಲ್ವಾ, ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಾನಂತೂ ಈ ದೇವಸ್ಥಾನದ ಬಗ್ಗೆ. ಇಲ್ಲಿಗೂ ಬಂದ್ವಿ, ಕೈ ಮುಕ್ಕೊಂಡು ಹಿಡ್ಗಾಯಿ ಹೊಡೆದು ಹೋಗೋಣ ಅಂತೇಳಿ. ಅದು ಬೆಳೆಸು ಬೇಗ. ಆಮೇಲೆ ಮರ್ದೊಟ್ಲು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ಏನೋ ಪಾಪು
ಹುಟ್ಟಿದ ಮನೇಲಿ ಅಲ್ಲಿ ಬರಬಾರ್ದಂತೆ. ಸೊ ಅದಕ್ಕೋಸ್ಕರ 5 ತಿಂಗಳಲ್ಲಿ ಮರದೊಟ್ಲು ಬರೋದು. ಮಕ್ಕಳಿಗೆ 6 ತಿಂಗಳು 7 ತಿಂಗಳು ಈ ಟೈಮಲ್ಲೆಲ್ಲ ಅಲ್ಲಿ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಪಾಪುಗೆ 5 ತಿಂಗಳಿಗೆ ಬಿದ್ದ ತಕ್ಷಣ ಮರದೊಟ್ಲು ಬರ್ತಾರೆ. ನನ್ನ ತಂಗಿ ತವ್ರ ಮನೆಯಿಂದ ಗಂಡನ ಮನೆಗೆ ಮರದೊಟ್ಲು ಹೋಗ್ಬೇಕಿತ್ತು. ಆದರೆ ಚಿನ್ನಿನ ಸ್ಕೂಲಿಗೆ ಸೇರಿಸಿರೋ ಕಾರಣ ಅವಳನ್ನ ಕಳಿಸೋದು ರೆಡಿ ಮಾಡೋದೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಇಲ್ಲಿಗೆ ಬಂದಿರಲಿಲ್ಲ. ಬಾಣಿತನಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಬಂದಿರಲಿಲ್ಲ. ಅಮ್ಮನೇ ಅವ್ರ ಮನೆಗೆ ಹೋಗಿ ಬಾಣಿತನ ಮಾಡ್ತಿದ್ರು. ಸೊ ಅದಕ್ಕೋಸ್ಕರನೇ ಗಂಡನ ಮನೆಯಿಂದ ಅಮ್ಮನ ಮನೆಗೆ ಮರದೊಟ್ಲು ಬಂದಿದ್ಲು. ಇಲ್ಲೇರು ಖುಷಿಕ್ ಇಲ್ಲಿ ಖುಷಿಕೋ ಯಾರು ನಾಮ ಇಕ್ತಾರ ಖುಷಿಕು ನಿಂಗೆ ನಾಮ ಇಕ್ತಾರ ಖುಷಿಕು ಖುಷಿಕೋ ನಾಮ ಇಕ್ತಾರ ಖುಷಿಕೋ ನಾಮ ಇಕ್ತಾರ ಎಲ್ಲಾರನ್ನು ತೆಗಿಲ್ಲ ಸಾಕು ನಾಮ ಇಕ್ತಾರಲ್ವಾ ಖುಷಿಕೋ ಖುಷಿಕೋ ನಾನು ಏಯ್ ನಾನೇ ಕಾರ್ ಮುಂದೆ ನಿಲ್ಸೊಂದಿದ್ದು. ಅಯ್ಯ ಯಾರು ಹೊಳ್ತಾನೆ ಇಲ್ಲ. ತಡಿ ಆಂಟಿ ಹೀಗೆ ಏಯ್ ಬಂಗಾರಿ ನಗಾಡ್ತೈತೆ ಲಾಸ್ಟಿಗೂ. ಸಣ್ಣಗಳಿಗೆ ಜಿಮ್ ಮಾಡ್ತಾವಳ ಮನೇಲಿ. ಮುಚ್ಚಿ ಹೋಯ್ತಾವಳಲ್ಲ ಅವನು. ತೆಗಿಬೋದು ತೆಗಿಬೋದು. ಇಲ್ಲ ಇಲ್ಲ ಏನಮ್ಮ ಅಪ್ಪನ ಮೂವತ್ತು ಬಂಗಾರಿ ಬಾಯ್ ಬಾಯ್ ಚಿನ್ನಮ್ಮ ಬಾಯ್ ಬಾಯ್ ಅಜ್ಜಿ ಅಜ್ಜಿ ಅಜ್ಜಿಗೆ ಸ್ಪೀಕರ್ ಔಟ್. ಅಜ್ಜಿ ಬತ್ತೀರಾ ಆಂಟಿ ಬತ್ತೀರಾ? ಚಿನ್ನಿ ನಿಯಾರಿಕಾ ಬಾಯ್ ನಾ ಬತ್ತೀನಿ ಹೋಗು.
ಬತ್ತಿಯತ್ತೆ ಅಯ್ಯೋ ನೀ ಕೂತಿರೋದು ನೋಡಿಲ್ಲ ಅದೆಲ್ಲಿ ಕೂತಿದ್ಯತ್ತೆ ಇಳಿಸ್ಬಿಡಿ ಸೀದಾ ಬೆಂಗಳೂರಿಗೆ ಕರ್ಕೊಂಡೋಗಿ ಖುಷಿಕ ಬಂಗಾರಿ ಬಾಯಿ ಬಂಗಾರಿ ಅವನು ಹಾಸ್ಕನಿಲ್ಲ ಹಾಕೊಂಡು ಹಾಸ್ಕೆ ಬೇಕು ಮನಸ್ಕೊ ಈಗ್ಲಾ ಬಾಯ್ ಬಾಯ್ ಅನು ಅನು ಬಾಯ್ 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 ನವಿ ನೀನ್ ಬತ್ತೀಯಾ ಬಾಯ್ ಬಾಯ್ ನಡಿ ಬಂದೆ ಧ್ರುವ ದೊಡ್ಡಪ್ಪ ಬರ್ತೀರಾ ಚಿನಿ ಬಾಯ್ 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 ಅವರನ್ನೆಲ್ಲ ಕಳಿಸಿ ಮನೆಗೆ ಬಂದ್ವಿ. ಮನೇಲಂತೂ ಬೇಜಾರಾಗ್ತಿತ್ತು. ನಾವು ಅವತ್ತೇ ಹೋಗ್ಬೇಕಿತ್ತು, ಇನ್ನು ನಾವು ಹೋದರೆ ನಮ್ಮ ಅಮ್ಮಂಗೂ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗಲಿಲ್ಲ. ನೆಕ್ಸ್ಟ್ ಡೇ ಹೋದರೆ ಆಯಿತು ಅಂತ ಅಂದ್ಬಿಟ್ಟು ನಾವು ಉಳ್ಕೊಂಡ್ವಿ. ಇನ್ನು ಮನೆಗೆ ಬಂದೇಟ್ಗೆ ಅಕ್ಕ ಇರಲಿಲ್ಲ. ಇನ್ನು ಊರಲ್ಲಿ ಮಕ್ಕಳಿದ್ರಲ್ಲ, ಮಕ್ಕಳ ಜೊತೆ ಮೋಕ್ಷಿ ಆಟ ಆಡ್ತಾ ಇದ್ದ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.